ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಅಂತೂ ಭರ್ಜರಿಯಾಗಿದೆ ಈ ಬಾರಿ. ಗಜ ಪಯಣಕ್ಕೆ ಈಶ್ವರ ಖಂಡ್ರೆ ಇವತ್ತು ವಿದ್ಯುಕ್ತ ಚಾಲನೆ ಕೊಟ್ಟರು. ಹುಣಸೂರಿನ ವೀರನ ಹೊಸಬಳ್ಳಿ ಇವತ್ತೊಂದು ಕಾರ್ಯಕ್ರಮ ಇತ್ತು. ಆದರೆ ಈ ಕಾರ್ಯಕ್ರಮಕ್ಕೆ HSC ಮಹಾದೇವಪ್ಪನವರು ಬಂದಿಲ್ಲ. ಕಾಡಿನಿಂದ ಈಗ ನಾಡಿನತ್ತ ಹೆಜ್ಜೆ ಹಾಕಿರುವಂಥದ್ದು ಗಜಪಡೆಗಳು. ಅಂದರೆ ಈಗ 1.5 ತಿಂಗಳ ಇರುವಂಥ ಹಿನ್ನೆಲೆಯಲ್ಲಿ ತರಬೇತಿ ನೀಡಲಾಗುತ್ತೆ. ವಿವಿಧ ಕಲಾ ತಂಡಗಳ ಜೊತೆ ಇವತ್ತು ಆನೆಗಳು ಹೆಜ್ಜೆ ಹಾಕಿದ್ದು. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಇರುವಂಥ ಹಿನ್ನೆಲೆಯಲ್ಲಿ ಗಜ ಪಯಣಕ್ಕೆ ಇವತ್ತು ವಿದ್ಯುಕ್ತ ಚಾಲನೆ ಸಿಕ್ತು. ಗಜ ಪಯಣಕ್ಕೆ ಚಾಲನೆಯನ್ನು ಕೊಟ್ಟರು ಸಚಿವರಾಗಿರುವಂಥ ಈಶ್ವರ ಖಂಡ್ರೆ ಅವರು. ಈ ವೇಳೆ ಶಾಸಕರಾಗಿರುವಂಥ GT ಹರೀಶ್ ಗೌಡರು, ರವಿಶಂಕರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕಾಡಿನಿಂದ ನಾಡಿನತ್ತ ಹೆಜ್ಜೆ ಹಾಕಿರುವಂಥ ದಸರಾ ಆನೆಗಳು ಅವರಿಗೆ ತರಬೇತಿಯನ್ನು ನೀಡಲಾಗುತ್ತೆ. ಯಾಕಂದರೆ ಅವತ್ತಿನ ದಿನ ಅಂದರೆ ದಸರಾ ಸಂದರ್ಭದಲ್ಲಿ ಜನರ ಮಧ್ಯೆನೇ ಇರಬೇಕಾಗತ್ತೆ. ಸೊ ಹಂಗಾಗಿ 1.5 ತಿಂಗಳುಗಳ ಕಾಲ ಈಗ ತರಬೇತಿಯನ್ನು ನೀಡುವಂಥದ್ದು. ಸೊ ಹಂಗಾಗಿ ಇವತ್ತು ವಿದ್ಯುಕ್ತ ಚಾಲನೆ ಇತ್ತು, ಆ ಒಂದು ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮಕ್ಕೆ ಈಶ್ವರ ಖಂಡ್ರೆ ಅವರು ಕೂಡ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಕಾರ್ಯಕ್ರಮಕ್ಕೆ ಮಹಾದೇವಪ್ಪನವರು ಬರಬೇಕಾಗಿತ್ತು, ಬಟ್ ಅವರು ಬಂದಿಲ್ಲ.